So hi everyone, welcome back to my YouTube channel. So ಇವತ್ತಿನ ಡೈಲಿ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಮೈ ಫೇವ್ರೆಟ್ ಹೇರ್ ಸ್ಟೈಲ್ ಚೈಲ್ಡ್ಹುಡ್ ನೆನಪಾಗತ್ತೆ ಅಫ್ಕೋರ್ಸ್ ಎಲ್ಲರಿಗೂ ಕೂಡ. ಸೊ ಈ ರೀತಿ ಕಟ್ಟಿದ್ದೀನಿ. ಹೇರ್ ಉದ್ದ ಬರಬೇಕಂತಂದರೆ ನೇಯ್ದು ಕಟ್ಟಬೇಕಂತ ಹೇಳ್ತಾರೆ ಜಡೆನ. ಸೊ ನೋಡೋಣ ಈಗ ಒಂದು ಟ್ರೈ ಮಾಡಿದರೆ ಹೇರ್ ಲೆಂತ್ ಇನ್ಕ್ರೀಸ್ ಆಗುತ್ತಾ ಅಂತ. ವಿಲ್ ಸಿ. ಸೊ ಆ್ಯಸ್ ಯೂಶ್ವಲ್ ನನಗೆ ಇವತ್ತು ಗಾರ್ಡನಿಂಗ್ ಸ್ವಲ್ಪ ಮಾಡಲಿಕ್ಕಿದೆ. ಗಾರ್ಡನಿಂಗ್ ಮೈ ಪ್ಲ್ಯಾಂಟ್ಸ್ ಕೇರ್, ಹೂವಿನ ಸಸಿಗಳನ್ನು ಸ್ವಲ್ಪ ಕೇರ್ ಮಾಡಬೇಕು ಇವತ್ತು. ಮಳೆ ಬಂತು ಆಲ್ ಆಫ್ ದ ಸಡನ್. ಸೊ ಹೊರಗಿರೋ ಪ್ಲ್ಯಾಂಟ್ಸನ್ನೆಲ್ಲ ಒಳಗಿಡಬೇಕು, ಇಂಡೋರ್ ಪ್ಲ್ಯಾಂಟ್ಸನ್ನೆಲ್ಲ ಒಳಗಿಡಬೇಕು, ಆರ್ ಎಲ್ಸ್ ಇಟ್ ವಿಲ್ ಡೈ. ಅದಕ್ಕೋಸ್ಕರ ಮತ್ತು ಸ್ನೇಕ್ ಪ್ಲ್ಯಾಂಟ್ ಆ್ಯಂಡ್ ಮನಿ ಪ್ಲ್ಯಾಂಟ್, ಇಂಡೋರ್ ಪ್ಲ್ಯಾಂಟ್ ಆ್ಯಕ್ಚುಲಿ. ಸ್ನೇಕ್ ಪ್ಲ್ಯಾಂಟ್ಗೆಲ್ಲ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ, ಕಮ್ಮಿ ನೀರು ಸಾಕು. ಅಂಥವುಗಳನ್ನೆಲ್ಲ ಒಳಗಿಡಬೇಕು. ಮತ್ತು ಕ್ಯಾಕ್ಟಸ್, ಕಳ್ಳಿ ಗಿಡಗಳಿದೆ, ಅವುಗಳನ್ನು ಕೂಡ ತುಂಬ ನೀರಿಗಿಟ್ಟರೆ ಅದು ಕೊಚ್ಚಿ ಹೋಗುತ್ತೆ. ಸೊ ವಿ ನೀಡ್ ಟು ಕೀಪ್ ದ್ಯಾಟ್ ಇನ್ಸೈಡ್. ಸೊ ಏನು ನಕ್ಷತ್ರ ಹೂ ಅಂತ ಹೇಳಿದೆ ನೋಡಿ, ಎಲ್ಲ ಸೀಡ್ ರೆಡಿ ಆಗಿದೆ ಈ ರೀತಿ. ಓ ಮೈ ಗಾಡ್, ಬಿತ್ತದು. ಸೊ ನೋಡಿ ಬೇಗ ಜೀವ ಆಗುತ್ತೆ ಇದು. ಇದರ ನೋಡಿ ಫುಲ್ ಈ ರೀತಿ ಒಂದು ಸ್ಟಿಕ್ ಸಪೋರ್ಟಿಗೆ ಇಟ್ಟರೆ ಆಯಿತು. ರ್ಯಾಂಡಮ್ ಸ್ಟಿಕ್ಕನ್ನು ಇಟ್ಟಿದ್ದೀನಿ. ಬಿದಿರಿಂದೆಲ್ಲ ಸಿಗತ್ತಲ್ಲ, ಚೆಂದ ಕಾಣುತ್ತೆ. ಸೊ ಇದನ್ನು ಇಲ್ಲೇ ಸ್ವಲ್ಪ ನೋಡಿ, ಇಲ್ಲೆಲ್ಲ ಹಾಕಿದ್ದೀನಿ ನೋಡಿ, ಇದೆಲ್ಲ ಅಲ್ಲೇ ಜೀವ ಆಗಿದೆ ನೋಡಿ, ಈಸಿಯಾಗಿ ಜೀವ ಆಗುತ್ತೆ ಇದು. ಸೊ ನಾವು ರ್ಯಾಂಡಮ್ ಆಗಿ ಹಾಕೋಣ ಮನೆ ಎದುರು, ತುಂಬ ಚೆಂದ ಇರುತ್ತೆ ಫ್ಲವರ್. ಸೊ ಇದೊಂದು ಸಸಿ ನಮ್ಮ ರಿಲೇಟಿವ್ಸಿಂದ ಅಮ್ಮ ತಂದಿದ್ದಾರೆ, ರಿಲೇಟಿವ್ಸ್ ಮನೆಯಿಂದ. ಸೊ ಇದಕ್ಕೊಂದು ಪ್ಲ್ಯಾಂಟ್ ಬೇಕು ನಮಗೆ ಇವತ್ತು. ವಿಲ್ ಸಿ. ಸೊ ದಿಸ್ ಇಸ್ ಅ ಹ್ಯಾಂಗಿಂಗ್ ಪ್ಲಾಂಟ್. ಸೊ ರೆಡಿ ಆಯಿತು ಇವಾಗ ನೋಡಿ, ಈ ರೀತಿ ಕೊಕೊನಟ್ ಶೆಲ್ಲಲ್ಲೇ ವಿ ಹ್ಯಾವ್ ಪ್ಲಾಂಟೆಡ್ ಇಟ್. ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಸೊ ಯಾ, ಹ್ಯಾಂಗಿಂಗ್ ಪ್ಲಾಂಟ್ ಆದರೆ ಇನ್ನೂ ಚೆನ್ನಾಗಿ ಈ ರೀತಿ ಡೌನ್ ಬರುತ್ತೆ, ಡೌನ್ ಫಾಲ್. ಸೊ ನಾವಿವಾಗ ಚಿಪ್ಪಿಯಲ್ಲೇ ನೆಟ್ಟಿದ್ದೀವಿ, ಹೇಗೆ ಬರುತ್ತೆ ಅಂತ ನೋಡೋಣ. ಇದರ ಮರಿ ಗಿಡಗಳು ವಾಪಸ್ ಬರಬೇಕಾದ್ರೆ ವಿಲ್ ಕಟ್ ಇಟ್ ಆ್ಯಂಡ್ ರೀಪ್ಲಾಂಟ್. ಮತ್ತೊಂದು ಸಲ ಬೇರೆ ರೀತಿ ಬೇರೆ ಪ್ಲಾಂಟ್ರಲ್ಲಿ ಪ್ಲಾಂಟ್ ಮಾಡೋಣ. ಓಕೆ, ಡೋಂಟ್ ನೋ ದ ನೇಮ್ ಆಫ್ ಇಟ್. ಇದ್ರ ಹೆಸರು ಗೊತ್ತಿಲ್ಲ ನನಗೆ. ಏನೋ ಪರ್ಪಲ್ ವೇನ್ ಥರನೇ ಈ ರೀತಿ ಪರ್ಪಲ್ ವೇನ್ ಥರನೇ ಇರುವಂಥ ಇನ್ನೊಂದು ಪ್ಲ್ಯಾಂಟ್ ಅಷ್ಟೇ ನಂಗೆ ಗೊತ್ತು. ಐ ಡೋಂಟ್ ನೋ ದ ನೇಮ್. ಹಾಗೆಯೇ ಸ್ವಲ್ಪ ವಾಕಿಂಗ್ ಮಾಡಬೇಕಂತ ಹೇಳಿ ಹೊರಗೆ ಬಂದಿದ್ದೀನಿ. ಒಂದು 10 ಮಿನಿಟ್ಸ್ ವಾಕಿಂಗ್ ಮಾಡಿದೆ ಅಷ್ಟೇ.
ಸೊ ಚಿಟ್ಟೆ ಕಾಣ್ತು ಅಂತ ಹೇಳಿ ಮತ್ತೆ ಕ್ಯಾಮರಾ ವೀಡಿಯೋ ಮಾಡಬೇಕಂತ ಓಡ್ಕೊಂಡು ಬಂದೆ. ವಾವ್, ಸೋ ಬ್ಯೂಟಿಫುಲ್. ಸೊ ಯಾ, ದಿನಕ್ಕೊಂದು ಚಿಟ್ಟೆ ನಮ್ಮ ಮನೆಯಲ್ಲಿ. ಮಧ್ಯಾಹ್ನಕ್ಕೆ ಪಟಗೆಲದ್ದು ಪಚ್ಚಡಿ ಮತ್ತು ನೆಲ್ಲಿಕಾಯ್ದು ತಂಬುಳಿ ಮಾಡಿದ್ದಾರೆ ಅಮ್ಮ. ಸೊ ಸಿಂಪಲ್ ಊಟ, ಬೆಸ್ಟ್ ಊಟ ಇದು, ಹೊಟ್ಟೆಗೇನು ಒಳ್ಳೆಯದೇ. ಸೊ ಬಾಯಿ ರುಚಿ ಇಲ್ಲ ಅಂತಂದರೆ ಮಾಡ್ತಾರೆ ನೆಲ್ಲಿಕಾಯಿ ತಂಬುಳಿ. ಸೊ ಯಾ, ನನ್ನ ಸಿಂಪಲ್ ಊಟ ರೆಡಿ. ಸೊ ನಾನೊಂದು ರೀಸೆಂಟ್ಲಿ ಪರ್ಚೇಸ್ ಮಾಡಿದಂಥ ಸಿರಾಮಿಕ್ ಭರಣಿದು ಮಿನಿ ಸಾಲ್ಟ್ ಇಡುವಂಥ ಜಾರ್ ಅಂತಲೇ ಹೇಳ್ಬೋದು. ತುಂಬಾ ಕ್ಯೂಟಾಗಿದೆ ಅಲ್ವಾ? Thank you for watching till the end. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.